ನಮಸ್ಕಾರ. ಎಲ್ರಿಗೂ ಸ್ವಾಗತ. ಒಂದು ಕ್ಷಣ ಯೋಚನೆ ಮಾಡಿ, ಜೀವನವನ್ನೇ ಬದಲಾಯಿಸುವ ಒಂದು ಅವಕಾಶ ಕಣ್ಮುಂದೆ ಇದ್ರೂ ಅದು ನಮಗೆ ಕಾಣಿಸದೇ ಹೋದ್ರೆ ಹೇಗಿರುತ್ತೆ ಅಲ್ವಾ? ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಅದ್ಭುತವಾದ ವೈಯಕ್ತಿಕ ಪರಿವರ್ತನೆಯ ಕಥೆ ಬಗ್ಗೆ. ಇವು ಸಿದ್ಧತೆ ಅನ್ನೋದು ಎಷ್ಟು ಮುಖ್ಯ ಅಂತ ತೋರಿಸುತ್ತೆ. ಈ ಪ್ರಶ್ನೆ ನಿಜಕ್ಕೂ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದದ್ದು. ಯಾಕಂದ್ರೆ ನಾವು ಇವತ್ತು ಕೇಳೋಕೆ ಹೊರಟಿರೋ ಕಥೆಯ ತಿರುಳೇ ಇದು. ಸರಿಯಾದ ಟೈಮ್ ಬಂದಾಗ ಒಂದು ಸಂದೇಶವನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಈ ಕಥೆ ನಮಗೆ ತಿಳಿಸುತ್ತೆ. ಸರಿ, ಹಾಗಾದ್ರೆ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ ಬನ್ನಿ. ಎಲ್ಲದಕ್ಕೂ ಮೂಲ ಒಂದು ಸಿಂಪಲ್ ಇಮೇಲ್. ಆದರೆ ವಿಶೇಷ ಅಂದ್ರೆ ಈ ಇಮೇಲ್ ತಿಂಗಳುಗಟ್ಲೆ ಯಾರ ಕಣ್ಣಿಗೂ ಬಿದ್ದೇ ಇರಲಿಲ್ಲ. ನೋಡಿ, ಬದಲಾವಣೆಗೆ ಬೇಕಾದ ಬೀಜವನ್ನ ಅವರ ಫ್ರೆಂಡ್ ತಿಂಗಳುಗಳ ಹಿಂದೆನೇ ಕಳಿಸಿದ್ರು. ಆದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಆಗೋ ಹಾಗೆ ಅದನ್ನ ಸ್ವೀಕರಿಸೋಕೆ ಆಗಿನ ಮನಸ್ಥಿತಿ ಸರಿಯಿರಲಿಲ್ಲ. ಇಲ್ಲಿ ಗಮನಿಸಬೇಕಾದ ಪಾಯಿಂಟ್ ಏನು ಅಂದ್ರೆ, ಆ ಟೈಮ್ನಲ್ಲಿ ಆ ಸಂದೇಶದ ಮಹತ್ವವನ್ನ ಗ್ರಹಿಸೋ ಸ್ಥಿತಿಯಲ್ಲಿ ಕಥಾನಾಯಕ ಇರಲಿಲ್ಲ. ಕೆಲವು ಸಲ ಅವಕಾಶ ಬಾಗಿಲು ತಟ್ಟಿದ್ರೂ ನಾವು ಸಿದ್ಧವಾಗಿಲ್ಲ ಅಂದ್ರೆ ಅದು ನಮ್ಮ ಕೈ ತಪ್ಪಿ ಹೋಗುತ್ತೆ. ಹಾಗಾದ್ರೆ ಅವರನ್ನ ಈ ಹೊಸ ದಾರಿಗೆ ತಂದಿದ್ಯಾವುದು? ಯಾವ ಘಟನೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ತು? ಬನ್ನಿ, ಕಥೆಯ ಮುಂದಿನ ತಿರುವು ಏನು ಅಂತ ನೋಡೋಣ. ನೋಡಿ, ಲೈಫ್ ಅಂದ್ರೆ ಇದೆ ಅಲ್ವಾ, ಒಂದು ಸರ್ಕಲ್ ತರ. ಆರೋಗ್ಯ ಸರಿಯಿಲ್ಲ ಅಂತ ಧ್ಯಾನ ಕ್ಲಾಸಿಕ್ಸ್ ಹೇಳಿದ್ರು. ಅಲ್ಲೇನಾಯ್ತು ಗೊತ್ತಾ, ಹಿಂದೆ ಯಾವ ವಿಷಯವನ್ನ ನಿರ್ಲಕ್ಷ್ಯ ಮಾಡಿದ್ರೂ ಅದೇ ವಿಷಯ ಮತ್ತೆ ಅವರ ಮುಂದೆ ಬಂದು ನಿಂತ್ಕೊಳ್ತು. ಶುರುವಿನಲ್ಲಿ ಅವರ ಗೋಲ್ ತುಂಬಾ ಸಿಂಪಲ್ ಆಗಿತ್ತು. ಧ್ಯಾನ ಮಾಡಿ ಹೇಗಾದ್ರೂ ಆರೋಗ್ಯ ಸರಿ ಮಾಡ್ಕೋಬೇಕು ಅಷ್ಟೇ. ಜೀವನವನ್ನೇ ಬದಲಾಯಿಸೋ ದೊಡ್ಡ ಯೋಚನೆ ಆಗ ಖಂಡಿತ ಇರಲಿಲ್ಲ. ಅದು ಕೇವಲ ಒಂದು ಆರಂಭ ಅಷ್ಟೇ. ಸರಿ, ಈಗ ಬರ್ತಿದೆ ನೋಡಿ ಕಥೆಯಲ್ಲೇ ಅತ್ಯಂತ ರೋಚಕವಾದ ಭಾಗ, ಅಂದ್ರೆ ಟರ್ನಿಂಗ್ ಪಾಯಿಂಟ್. ನಂಬಿಕೆ ಅನ್ನೋದು ಕಣ್ಣು ಮುಂದೆ ಸತ್ಯವಾಗಿ ಬದಲಾದ ಆ ಒಂದು ಕ್ಷಣ. ಈ ಘಟನೆ ಎಷ್ಟು ಬೇಗ ನಡೀತು ಅಂತ ನೋಡಿ. ರಾತ್ರಿ ಸಿನಿಮಾ ನೋಡಿದ್ದಷ್ಟೇ, ಮಾರನೇ ದಿನ ಬೆಳಗ್ಗೆನೇ ಒಂದು ಪವಾಡ ಅವರಿಗಾಗಿ ಕಾಯ್ತಾ ಇತ್ತು. ಎಲ್ಲವೂ ಎಷ್ಟು ಸಿಂಪಲ್ ಆಗಿ ನಡೀತು ಅಲ್ವಾ? ಇದೇ ನೋಡಿ ಆ ಮಿರಾಕಲ್. ಯಾರೂ ಊಹಿಸದ ರೀತಿ 2.5 ವರ್ಷದ ಹಿಂದೆ ಕೆಲ್ಸ ಬಿಟ್ಟಿದ್ದ ಕಂಪನಿಯಿಂದ ಒಂದು ಚೆಕ್ ಬಂದಿತ್ತು. ನಂಬೋಕಾಗುತ್ತಾ? ದಿ ಸೀಕ್ರೆಟ್ ಸಿನಿಮಾದಲ್ಲಿ ಹೇಳಿದ ಹಾಗೇನೇ ಆಗಿತ್ತಲ್ಲ. 2.5 ವರ್ಷ! ಸುಮ್ನೆ ಯೋಚನೆ ಮಾಡಿ, ಇಷ್ಟು ಹಳೆ ಬಾಕಿ ಬರುತ್ತೆ ಅಂತ ಯಾರಾದ್ರೂ ಊಹಿಸೋಕ್ ಸಾಧ್ಯನಾ? ಇದು ಎಷ್ಟು ಅನಿರೀಕ್ಷಿತವಾಗಿತ್ತು ಅಂತ ಈ ಸಂಖ್ಯೆಯೇ ಹೇಳುತ್ತೆ. ಆ ಒಂದೇ ಒಂದು ಚೆಕ್ ಅವರ ಮನಸ್ಸಿನಲ್ಲಿದ್ದ ಎಲ್ಲಾ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಬಿಡ್ತು. ಅವರ ನಂಬಿಕೆ ಈಗ ಗಟ್ಟಿಯಾಗಿತ್ತು. ಇದು ಕಾಕತಾಳೀಯ ಅಲ್ಲ, ಬದಲಿಗೆ ಇದೊಂದು ದೃಢೀಕರಣ ಅನ್ನೋದು ಅವರಿಗೆ ಮನವರಿಕೆಯಾಯಿತು. ಈ ಘಟನೆಯ ನಂತರ ಕಥಾನಾಯಕರು ತಾವು ಕಲಿತ ಪಾಠದ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ನಿಜವಾದ ಸೀಕ್ರೆಟ್ ಏನಿತ್ತು? ಆಮೇಲೆ ಒಂದು ದಿನ ಹಳೇ ಇಮೇಲ್ಗಳನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅವರಿಗೆ ಶಾಕ್ ಆದಿತ್ತು. ಅದೇ ನೋಡಿ, ಅವರಿಗೆ ಜ್ಞಾನೋದಯವಾದ ಕ್ಷಣ. ಆವಾಗ್ಲೇ ಅವರಿಗೆ ಕ್ಲಿಕ್ ಆಗಿದ್ದು. ಅವಕಾಶ ಯಾವಾಗ್ಲೂ ಅಲ್ಲೇ ಇತ್ತು, ಅವರ ಇನ್ಬಾಕ್ಸ್ನಲ್ಲೇ ಇತ್ತು. ಅದೇ ಅದನ್ನ ನೋಡಕ್ಕೆ, ಅದನ್ನ ಸ್ವೀಕರಿಸಕ್ಕೆ ಬೇಕಾದ ಆ ಸಿದ್ಧತೆ, ಆ ಮನಸ್ಥಿತಿ ಅವರಲ್ಲಿ ಆವಾಗ ಇರಲಿಲ್ಲ. ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶ ಏನು? ಅದನ್ನೇ ನಾವು ಸಿದ್ಧತೆಯ ಅಭಿವ್ಯಕ್ತಿ ಅಂತ ಕರಿಬೋದು. ಅಂದ್ರೆ ನಾವು ಯಾವಾಗ ಸಿದ್ಧರಾಗ್ತೀವೋ ಆಗ ನಮಗೆ ಮೊದಲು ಕಾಣಿಸದೇ ಇದ್ದ ಅವಕಾಶಗಳೆಲ್ಲ ಇದ್ದಕ್ಕಿದ್ದಾಗೆ ಸ್ಪಷ್ಟವಾಗಿ ಕಾಣಿಸಕ್ಕೆ ಶುರುವಾಗುತ್ತೆ. ಸರಿ, ಈ ಹೊಸ ಅರಿವು ಬಂದ ಮೇಲೆ ಅವರ ಜೀವನದಲ್ಲಿ ಏನಾಯಿತು? ಅವರ ಹೊಸ ದೃಷ್ಟಿಕೋನ ಅವರ ಬದುಕನ್ನ ಹೇಗೆ ಬದಲಾಯಿಸಿತು ಅಂತ ನೋಡೋಣ. ಮನಸ್ಥಿತಿ ಬದಲಾದ ತಕ್ಷಣ ಅವರ ಸುತ್ತಮುತ್ತಲಿನ ಪರಿಸರನೂ ಬದಲಾಗೋಕೆ ಶುರುವಾಯಿತು. ಈಗ ಅವರ ಜೀವನ ಕೃತಜ್ಞತೆಯಿಂದ ತುಂಬಿದೆ ಮತ್ತು ಅವರ ಸುತ್ತ ಯಾವಾಗ್ಲೂ ಪಾಸಿಟಿವ್ ಎನರ್ಜಿ ಇರೋ ಜನರೇ ಇದ್ದಾರೆ. ಈ ಬದಲಾವಣೆ ಏನಿದೆ, ಇದು ಜೀವನದ ಪ್ರತಿಯೊಂದು ಭಾಗದ ಮೇಲೂ ಪರಿಣಾಮ ಬೀರಿತು. ಆರೋಗ್ಯ, ಸಂಪತ್ತು, ಪ್ರೀತಿ, ಸಂತೋಷ, ಆಂತರಿಕ ಶಾಂತಿ, ಹೀಗೆ ಎಲ್ಲವೂ ಚೆನ್ನಾಗಾಗ್ತಾ ಬಂತು. ಇದೊಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್. ಈ ಕಥೆ ಒಂದು ಪಾಸಿಟಿವ್ ನೋಟಲ್ಲಿ ಮುಗಿಯುತ್ತೆ. ಇದು ನಿರಂತರವಾಗಿ ಜೀವನ ಉತ್ತಮವಾಗುತ್ತೆ ಅನ್ನೋ ಸಂದೇಶ ಕೊಡುತ್ತೆ. ಇದು ಕೇವಲ ಒಂದು ಘಟನೆಯಲ್ಲ, ಬದಲಿಗೆ ಇದೊಂದು ಹೊಸ ಜೀವನ ಶೈಲಿಯ ಆರಂಭ. ಹಾಗಾದ್ರೆ ಈ ಕಥೆಯನ್ನ ಮುಗಿಸೋ ಮುಂಚೆ ಕೊನೆಯದಾಗಿ ಒಂದು ಪ್ರಶ್ನೆ. ಪ್ರತಿಯೊಬ್ಬರ ಜೀವನದಲ್ಲೂ ಅವಕಾಶಗಳು ಕಾಯ್ತಿರ್ಬೋದಲ್ವಾ? ಅವುಗಳನ್ನು ನೋಡಲು ಮತ್ತು ಸ್ವೀಕರಿಸಲು ಮನಸ್ಸು ಸಿದ್ಧವಾಗಿದೆಯಾ ಅನ್ನೋದು ಅಷ್ಟೇ ಪ್ರಶ್ನೆ. ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.